ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದ್ದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನು. ಬರೀ ಇವತ್ತು ಗುರುವಾರ ಬೆಳಗ್ಗೆ ಟೈಮ್ 7 ಗಂಟೆಗೆ ಒಂದು 10 ನಿಮಿಷ ಆಗಿರ್ಬೇಕ್ರಿ. ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ತೀನಿ ನೋಡ್ರಿ. ಅಂದರೆ ಚಪಾತಿ ಪಲ್ಯ ಮಾಡಿಬಿಡ್ತೀನಿ, ಡಬ್ಬಿಗೂ ಆಗುತ್ತೆ ಮತ್ತು ಮುಂಚೆನೇ ನಾಷ್ಟಕ್ಕೂ ಚಪಾತಿ ಪಲ್ಯನೇ ತಿಂದುಬಿಡೋದ್ರಿ. ಅಂದರೆ ಇವತ್ತು ಗುರುವಾರ ಐತಿ, ನಂದು ಉಪವಾಸ ಇರುತ್ತಲ್ಲ, ಹಾಗಾಗಿ ಬೆಳಿಗ್ಗೆ ಅಡುಗೆ ಮಾಡಿಬಿಟ್ರಾಯ್ತು. ಬೆಳಗ್ಗೆ ಮಧ್ಯಾಹ್ನ ಆಗುತ್ತೆ, ಮತ್ತು ಮಧ್ಯಾಹ್ನ ಮನು ಒಬ್ಬನೇ ಇರ್ತಾನೋ ಅವನ್ಸ್ಲಿಂದ ಮತ್ತೇನು ಮಾಡೋದಾಗುತ್ತಂತೇಳಿ ಈಗ ನಾನು ಬೆಳಗ್ಗೆನೇ ಚಪಾತಿ ಪಲ್ಯ ಮಾಡಿಬಿಡ್ಬೇಕಂತೇಳಿ ಫಸ್ಟಿಗೆ ಹೆಸರು ಬೇಳೆನೇ ನೆನ್ಸಕ್ಕೆ ಹಾಕಕ್ಕಂತೀನಿ ನೋಡ್ರಿ. ಸೋರೆಕಾಯಿದು ಇತ್ತು, ಸೋರೆಕಾಯಿ ಪಲ್ಯ ಒಲ್ಲಂತಂದ್ರೆ ಹಾಗಾಗಿ ಬ್ಯಾಳಿ ಪಲ್ಯ ಇಷ್ಟ ಆಗುತ್ತೆ. ತನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹಸು ಇಲ್ಲಂದ್ರೂ ಒಂದು ಚಪಾತಿ ಆದ್ರೂ ತಿಂತಾಳು. ಬ್ಯಾಳಿ ಪಲ್ಯ ಇದ್ಬಿಟ್ರೆ ಮಸ್ತ್ ಆಗುತ್ತೆ, ಟೇಸ್ಟ್ನೂ ಚಲೋ ಇರೋದ್ರಿ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬ್ಯಾಳಿ ಪಲ್ಯ ಸ್ವಲ್ಪ ಜಾಸ್ತಿನೇ ಮಾಡೋದು. ಅದ್ರಾಗ ನನ್ನ ಮಕ್ಕಳಿಗೆ ಹೆಸರು ಬೇಳೆ ನೆನೆಸ್ಬಿಟ್ಟು ಒಗ್ಗರಣೆ ಹಾಕಿ ಮಾಡ್ತೀನಲ್ರಿ, ಆ ಪಲ್ಯ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನೇ ಮಾಡಿ ಕೊಟ್ರಾಯ್ತು. ಮತ್ತು ಇದಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ರೀ. ಅರ್ಧ ತಾಸು ಒಳಗಡೆ ಚಪಾತಿ ಪಲ್ಯ ಎರಡೂ ಮಾಡ್ಕೊಂಡ್ಬಿಡ್ಬೋದು. ಅಂದರೆ ಬ್ಯಾಳಿನೂ ಜಾಸ್ತಿ ಹೊತ್ತಿನ ನೆನೆಸೋದೇನು ಬೇಕಾಗಿಲ್ಲ, 10 ನಿಮಿಷ ಒಳಗಡೆ ನೆಂದ್ಬಿಡ್ತಾವು. ಬಿಸಿನೀರೊಳಗೆ ಹಾಕಿಬಿಟ್ರೆ ರೀ. ಹಾಗಾಗಿ ಫಸ್ಟಿಗೆ ನೀರನ್ನು ಬಿಸಿ ಮಾಡಿಕೊಂಡು ಎಷ್ಟು ಬೇಕಲ್ಲ ಅಷ್ಟು ಬ್ಯಾಳಿ ತೊಗೊಂಡು ಸ್ವಚ್ಛ ಮಾಡಿಕೊಂಡು ಬಿಸಿನೀರಿಗೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಮುಚ್ಚಿಟ್ರೈತ್ರಿ. ಆ ಕಡೆ ಫಸ್ಟಿಗೆ ಬ್ಯಾಳಿ ನೆನ್ಸಕ್ಕೆ ಹಾಕಿಬಿಟ್ಟು ಇಟ್ಬಿಟ್ಟು ಇನ್ನು ಹಿಟ್ಟು ಕಲಸಿ ಉಳ್ಳಾಗಡ್ಡಿ ಮತ್ತು ಕಟ್ ಮಾಡ್ಕೋ ತನಕ ಒಂದು 10 ನಿಮಿಷ ಆಗೇ ಬಿಡುತ್ತಲ್ರಿ. ಅದಕ್ಕಾಗಿ ಫಸ್ಟಿಗೆ ಬ್ಯಾಳಿ ನೆನ್ಸಕ್ಕೆ ಹಾಕಿದ್ದೆ. ಈ ಕಡೆ ಚಪಾತಿ ಮಾಡೋಕ್ಕೆ ಹಿಟ್ಟನ್ನು ಕಲಸಿಡಾಕಂತೀನಿ ನೋಡ್ರಿ. ಅಂದರೆ ಈ ರೀತಿ ಮಾಡಿಬಿಟ್ರೆ ಅರ್ಧ ತಾಸು ಒಳಗಡೆ ಪಲ್ಯ ಚಪಾತಿ ಎರಡೂ ಆಗಿಬಿಡ್ತೈತಿ. ಅದಕ್ಕಾಗಿಯೇ ಮತ್ತು ಇಷ್ಟನೂ ಆಗುತ್ತಲ್ರಿ ಪಲ್ಯ. ಅದಕ್ಕೆ ಬ್ಯಾಳಿ ನೆನ್ಸಕ್ಕೆ ಇಟ್ಟಿದ್ದೆ. ಮತ್ತು ಈ ಕಡೆ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಅಂದರೆ ಇನ್ನು ಉಳ್ಳಾಗಡ್ಡಿ ಟೊಮೊಟೊ ಅಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿದ್ರಾಯ್ತು. ಪಲ್ಯ ಮಾತ್ರ ಭಾಳ ಮಸ್ತ್ ಆಗುತ್ತೆ ನೋಡ್ರಿ. ಅಂದರೆ ನಮ್ಮ ಉತ್ತರ ಕರ್ನಾಟಕ ಬಂದಿದ್ದು ಇದು ಫೇವ್ರೇಟ್ ಪಲ್ಯ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಅಂದರೆ ಅಷ್ಟು ಜಾಸ್ತಿ ಇಷ್ಟಪಡೋದು. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡಿರ್ಬೇಕಂತ ಅನ್ಸುತ್ತೆ. ಫಸ್ಟ್ ಎಲ್ಲ ಡೈಲಿ ಒಂದಿಲ್ದ ಒಂದು ಬ್ಯಾಳಿ ನೆನೆಸ್ಬಿಟ್ಟು ಈ ರೀತಿ ಉದುರು ಪಲ್ಯ ಮಾಡ್ತಿದ್ರು. ಅಂದರೆ ನಮ್ಮ ಕಡೆ ಇದು ಉದುರು ಬ್ಯಾಳಿ ಅಂತಾರೆ. ಆ್ಯಕ್ಚುಲಿ ಕಡ್ಲಿ ಬೇಳೆದು ಮತ್ತು ತೊಗರಿ ಬೇಳೆದೂ ಮಾಡ್ತಾರೆ. ನನ್ನ ಮಕ್ಕಳಿಗೆ ಹೆಸರು ಬೇಳೆ ನೆನೆಸ್ಬಿಟ್ಟು ಮಾಡಿಬಿಟ್ರೆ ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಟೇಸ್ಟ್ನೂ ಆಗುತ್ತೆ ರೀ. ಅವಾಗವಾಗ ಮಾಡಿ ಕೊಡ್ತಾ ಇರ್ತೀನಿ. ಮತ್ತು ತನಗಂತೂ ಸಿಕ್ಕಾಪಟ್ಟೆ ಇಷ್ಟನೂ ಆಗುತ್ತೆ. ಇದ್ರ ಸಂಗಡ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದುಬಿಟ್ರಂತೂ ಭಾಳ ಮಸ್ತ್ ಇರ್ತೈತೆ ನೋಡ್ರಿ. ಇದ್ರ ಉದುರು ಬ್ಯಾಳಿ ಮಾಡೋಕ್ಕೆ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಒಗ್ಗರಣೆಗಿದ್ರೆ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಸೊಪ್ಪು, ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಹುರ್ಕೋಬೇಕಾಗುತ್ತೆ ರೀ. ಟೈಮ್ ಅಂತೂ ಜಾಸ್ತಿ ಬೇಕಾಗಿಲ್ಲ, ಒಂದು 10-15 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಅಂದರೆ ಫಸ್ಟಿಗೆ ಬ್ಯಾಳಿ ನೆನ್ಸೋದು ಅಷ್ಟೇ ಒಂದು 10 ನಿಮಿಷ ಆಗುತ್ತೆ ರೀ. ಈ ಕಡೆ ನಾವು ಉಳ್ಳಾಗಡ್ಡಿ ಅದು ಕಟ್ ಮಾಡ್ಕೊಂಡು ಇಟ್ಕೊಂಡೇ ಬಿಡ್ತೀವಿ ಅಷ್ಟೋ ತನಕ. ಮನ್ಯಾಗ ತರಕಾರಿ ಎಲ್ಲ ಹೊರತಾಗಂತೂ ಈ ರೀತಿ ಪಲ್ಯ ಮಾಡಿ ಕೊಡೋದು ಬೆಸ್ಟ್ ರೀ. ಮತ್ತು ಟೇಸ್ಟ್ನೂ ಇರ್ತೈತಿಲ್ಲ. ರೊಟ್ಟಿಗೆ ಚಪಾತಿಗೂ ಆರಾಮ್ಸ್ರಿ ಊಟ ಮಾಡ್ಬೋದು. ಅಂದರೆ ದೋಸೆ ಆಗೋದು ನಡೆಯಂಗಿಲ್ಲ ರೀ. ರೊಟ್ಟಿ ಚಪಾತಿ ಮಾತ್ರ ಸೂಪರಾಗಿರುತ್ತೆ. ಈಗ ಉಳ್ಳಾಗಡ್ಡಿ ಮತ್ತು ಕರಿಬೇವು ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕ್ರಿ. ಆಮೇಲೆ ಟೊಮೊಟೊ ಹಾಕಬೇಕು. ಅಂದರೆ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಟೊಮೊಟೊ ಹಾಕಿ ಖಾರ ಪುಡಿ ಹಾಕ್ತೀನಂದ್ರೆ ಅದೊಂದು ರೀತಿ ಟೇಸ್ಟ್ ಬೇರೆ ಬರುತ್ತೆ ರೀ ಪಲ್ಯದ್ದು. ಫಸ್ಟಿಗೆ ಉಳ್ಳಾಗಡ್ಡಿ ಸಂಗಟ ಖಾರ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಟೊಮೆಟೊ ಹಾಕಬೇಕು. ಅಂದರೆ ಎಲ್ಲರಿಗೂ ಮಾಡೋದು ಗೊತ್ತಿದ್ದೇ ಇರುತ್ತೆ ರೀ. ಮಾಡೋ ಮೆಥಡ್ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಹೀಗಿದ್ರೆ ಲಾಸ್ಟಿಗೆ ಟೊಮೆಟೊ ಹಾಕಿಬಿಟ್ಟು ಚಲೋತ್ನಾಗೆ ಮೆತ್ತಗಾಗೋ ಮಟ್ಟ ಹುರ್ಕೊಂಡ್ಬಿಟ್ಟು ನೆನೆಸಿಟ್ಟಿದ್ದು ಬ್ಯಾಳಿನ ಒಂದು ಸಲ ತೊಗೊದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಿ ಒಂದು 2 ನಿಮಿಷ ಇಟ್ಟರೆ ಬ್ಯಾಳಿ ಪಲ್ಯ ರೆಡಿ ಆಗುತ್ತೆ ನೋಡ್ರಿ. ಅಂದರೆ ತೊಗರಿ ಬೇಳೆದಾದ್ರೂ ಮಾಡ್ಬೋದು, ಕಡ್ಲಿ ಬೇಳೆದಾದ್ರೂ ಮಾಡ್ಬೋದು. ಆದರೆ ನಮ್ಮ ಮನೆಯೊಳಗೆ ಮಾತ್ರ ಹೆಸರು ಬೇಳೆದ ಮಾಡಿಬಿಟ್ರೆ ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಕಡ್ಲಿ ಬೇಳೆದು ಮಾಡ್ಬೋದು, ಅಂದರೆ ತೊಗರಿ ಬೇಳೆದು ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ. ಆದರೆ ಕೆಲವೊಬ್ರು ಮಾಡ್ತಾರೆ. ನಾನು ಒಂದು ಸಲ ಮಾಡಿರ್ತೀನಿ ರೀ. ಅಂದರೆ ಎಲ್ಲಕ್ಕಿಂತ ಜಾಸ್ತಿ ಟೇಸ್ಟ್ ಆಗೋದಂದ್ರೆ ಹೆಸರು ಬೇಳೆದ ನೋಡ್ರಿ. ಈಗಿದ್ರೆ ಫೈನಲಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರೋ ಹೆಸರು ಬೇಳೆ ಪಲ್ಯನೂ ರೆಡಿ ಆಯ್ತಾ. ಇನ್ನು ಚಪಾತಿ ಮಾಡೋ ಕೆಲಸ ಸ್ಟಾರ್ಟ್ ನೋಡ್ರಿ. ಯಾರಿಗೆಲ್ಲ ಈ ರೀತಿ ಬ್ಯಾಳಿ ಪಲ್ಯ ಇಷ್ಟ ಆಗುತ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡ್ರಿ. ಅಂದರೆ ಬ್ಯಾಳಿ ಪಲ್ಯ ಮಾಡಿನಂದ್ರೆ ಜಾಸ್ತಿ ಖುಷಿ ಪಡ್ತಾಳು. ಈಗ ಫೈನಲಿ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಯಾವಾಗಲೂ ನಾವು ಚಪಾತಿ ಮಾಡೋಕ್ಕೆ ಅಂಗಡಿಯಲ್ಲಿ ಹಿಟ್ಟು ಬಳಸೋಕ್ಕಿಂತ ಮನೆಯೊಳಗಿಂದ ಗೋಧಿ ತಂದುಬಿಟ್ಟು ಹಿಟ್ಟು ಮಾಡಿಸ್ಕೊಂಡು ಬಂದು ಚಪಾತಿ ಮಾಡೋದು ಬೆಸ್ಟ್ ನೋಡ್ರಿ. ಯಾಕಂದರೆ ನಾನು ಒಂದು 3-4 ತಿಂಗಳ ಅಂಗಡಿಯಲ್ಲಿ ಹಿಟ್ಟು ಬಳಸಿದ್ದೀನಿ. ನನಗಂತೂ ಒಂಚೂರು ಚಪಾತಿ ಇಷ್ಟನೇ ಆಗ್ತಿತ್ತಿಲ್ಲ. ಆದರೂ
ಏನೂ ಮಾಡೋಕ್ಕಾಗ್ತಿದ್ದಿಲ್ಲ, ಅನಿವಾರ್ಯಕ್ಕೆ ಅದನ್ನೇ ಯೂಸ್ ಮಾಡ್ತಿದ್ದೆ. ಅಂದರೆ ಗೋಧಿ ತರೋಕ್ಕಾಗಿಲ್ಲ ಅಂತೇಳಿ ಆದಷ್ಟು ಗೋಧಿ ತಂದು ಹಿಟ್ಟು ಮಾಡಿಸ್ಕೊಂಡನ ಚಪಾತಿ ಮಾಡೋದು ಬೆಸ್ಟ್ ರೀ. ಟೇಸ್ಟ್ ಆಗ್ತಾವೆ ಮತ್ತು ಒಂದೊಂದು ಗೋಧಿ ಮೇಲೂ ಡಿಫೆಂಡ್ ಇರ್ತಾವೆ ರೀ. ಗೋಧಿ ಯಾವಾಗಲೂ ಸ್ವಲ್ಪ ಕೆಂಪು ಇದ್ಬಿಟ್ರೆ ಚಪಾತಿನೂ ಟೇಸ್ಟ್ ಆಗ್ತಾವೆ ನೋಡಿರಿ. ನಾನು ಚಪಾತಿ ಮಾಡಾಕತ್ತಿದ್ದೆ ರೀ. ನಮ್ಮ ಮನೆಯವರು ಊಟ ಮಾಡಾಕತ್ತಿದ್ರೆ ಹೊರಗಡೆ ಆಕಳು ಬಂದವು ಚಪಾತಿ ತಂದು ಕೊಡು ಅಂತಂದ್ರೆ, ಹಾಗಾಗಿ ತಂದು ಚಪಾತಿ ಕೊಟ್ಟೆ ರೀ. ಇನ್ನು ಚಪಾತಿ ಮಾಡೋದಿತ್ತ ಸ್ವಲ್ಪ ಮಾಡಿದ್ದೆ. ಹೊರಗಡೆ ಆಕಳು ಬಂದವ ಅಂತ ತಂದು ಕೊಡಲಿ ಚಪಾತಿ ಎರಡಕ್ಕೂ ತಂದು ಕೊಟ್ಬಿಟ್ಟು ಅಂದರೆ ತಿನ್ನಿಸ್ಬಿಟ್ಟು ನಿಂತಿದ್ದೆ ರೀ. ಆದರೂ ಹೋಗಲ್ಲಾಗಿದ್ದು. ಪ್ರಾಣಿಗಳ ಹಂಗೆ ನೋಡ್ರಿ, ಸ್ವಲ್ಪ ಪ್ರೀತಿ ತೋರಿಸ್ಬಿಟ್ರೆ ನಮ್ಗೆ ಅವು ಬೆಟ್ಟದಷ್ಟು ಪ್ರೀತಿ ತೋರಿಸ್ತಾವೆ. ಅದ್ರ ಮನುಷ್ಯರು ಮಾತ್ರ ನೀವು ಎಷ್ಟೇ ಬೆಟ್ಟದಷ್ಟು ಪ್ರೀತಿ ತೋರಿಸ್ಬಿಟ್ರೂ ಮತ್ತೆ ಸಿಗೋದು ನೋವು ಅಲ್ರಿ. ಅಂದರೆ ಕೆಲವೊಬ್ರು ಇರ್ತಾರೆ, ಎಲ್ಲರೂ ಹಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಂಗಿಲ್ಲ. ಆದರೆ ಪ್ರಾಣಿಗಳು ಮಾತ್ರ ಭಾಳ ಒಳ್ಳೆಯದಲ್ರಿ. ಪ್ರಾಣಿಗಳಿಗೆ ಔಷಧಿ ಮಾಡೋದಾಗಲಿ, ಪ್ರಾಣಿಗಳಿಗೆ ಊಟಕ್ಕೆ ಹಾಕೋದಾಗಲಿ ನನಗಂತೂ ಜಾಸ್ತಿ ಖುಷಿ ಕೊಡೋದ್ರಿ ಪ್ರಾಣಿಗಳ ಸಂಗಟ ಈ ರೀತಿ ಇರೋಕೆ. ಯಾಕಂದ್ರೆ ನಮ್ಮ ಮನ್ಸಿನ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತಾ, ಮನ್ಸಿಗೆ ಒಂಥರ ಖುಷಿ ಅನ್ಸುತ್ತೆ ರೀ. ಆಕಳಿಗೆ ಚಪಾತಿ ಕೊಟ್ರೂ ಹೋಗಲಿಲ್ಲ, ಮತ್ತು ನಮ್ಮ ಮನೆಯವರು ಅಕ್ಕಿ ತಂದು ಕೊಟ್ಟರು ಹಾಕು ತಿಂತಾವಂತೇಳಿ ತಿನ್ನಾಕತ್ತಿದ್ದ. ನಾನು ಸ್ವಲ್ಪ ಪ್ರೀತಿ ತೋರಿಸಿದ್ದಕ್ಕೆ ಪಾಪ ಎಷ್ಟೋ ತನಕ ನಿಂತಿದ್ದರು, ಹೋಗಲ್ಲ ಆಗಿದ್ದು. ನಾನಿದ್ರೆ ಚಪಾತಿ ಮಾಡ್ಬೇಕಂತೇಳಿ ಇನ್ನಷ್ಟ ಹೋದೆ ರೀ. ಆದರೂ ಸ್ವಲ್ಪ ಹೊತ್ತು ನಿಂತು ಮತ್ತು ಆಮೇಲೆ ನೀರು ಹಾಕ್ತೆ, ನೀರು ಕುಡಿದ್ಬಿಟ್ಟನೇ ಹೋದು. ಅಂದರೆ ಖುಷಿ ಆಗುತ್ತಲ್ರಿ. ನನಗೂ ಆಕಳ ಸಾಕಬೇಕಂದು ಭಾಳ ದಿವಸದಿಂದ ಆಸೆ ಐತಿ. ಯಾವಾಗ ಹಿಡಿಯಿರುತ್ತೋ ಗೊತ್ತಿಲ್ಲ, ಆದ್ರೂ ಆಸೆ ಮಾತ್ರ ಐತಿ ನೋಡ್ರಿ. ಒಂದಾದ್ರೂ ಆಕಳ ಸಾಕ್ಬೇಕಂತೇಳಿ. ಈಗಿದ್ರೆ ಟೈಮ 1 ಗಂಟೆ ಹಾಕಿ ಬಂದಿದ್ರಿ ಅಂದರೆ ನೀರು ತುಂಬಿತ್ತಿಲ್ಲ ಬೆಳಿಗ್ಗೆ ಇವತ್ತು. ಅದಕ್ಕಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಟ್ಟೆ ಬಾಂಡೆ ಎಲ್ಲ ಮಾಡಿಬಿಟ್ಟು ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಮತ್ತು ಕುಡಿಯೋಕ್ಕೆಲ್ಲ ತಿಕ್ಕಿಟ್ಬಿಟ್ಟು ನೀರು ತುಂಬಾಕಂತೀನಿ ನೋಡ್ರಿ. ಇದು ಅಂತೂ ಕೆಲಸ ಮಿಸ್ ಮಾಡೋಕ್ಕಾಗಂಗಿಲ್ಲ. ಆದರೆ ನಾವು ಎಷ್ಟೇ ಕ್ಲೀನ್ ಮಾಡಲಿ, ಅಡುಗೆ ಮನೆ ಆಗಲಿ, ಪ್ರತಿಯೊಂದನ್ನಾಗಲಿ ಮತ್ತು ಇದ್ದಕ್ಕಿದ್ದಂಗೆ ಆಗೋತ್ರಿ. ಒಂದ್ಸಲ ಸಿಟ್ಟು ಬರ್ತಾ ಇರ್ತೈತಿ, ಎಷ್ಟರ ಮಾಡ್ಬೇಕಂತ ಅನಿಸ್ತಿರ್ತೈತಿ. ಆದ್ರೂ ನಮ್ಮ ಕರ್ತವ್ಯ ಅಲ್ರಿ, ನಾವು ಮಾಡಲೇಬೇಕು. ಹಾಗಾಗಿ ಕುಡಿಯುವೆಲ್ಲ ನೀರಿನ ಖಾಲಿ ಮಾಡಿಬಿಟ್ಟು ತಿಕ್ಕಿ ತೊಳೆದು ಇಟ್ಟಿದ್ದೆ ರೀ. ಇವಾಗ ಹೋಗಿ ಬೋರ್ ಚಾಲು ಮಾಡಿಬಿಟ್ಟು ತುಂಬಿಡಾಕಂತೀನಿ ನೋಡ್ರಿ. ಯಾವಾಗಲೂ ಮನೆಯೊಳಗೆ ನೀರು ತುಂಬಿತಿದ್ರೇ ಖುಷಿ ಅನ್ಸುತ್ತೆ ರೀ. ಯಾವಾಗಲೂ ಅರ್ಧಂಬರ್ಧ ಸ್ವಲ್ಪ ಇಟ್ಕೊಂಡ್ಬಿಟ್ರೆ ಒಂದೊಂದ್ಸಲ ಫುಲ್ ನೀರು ಖಾಲಿ ಆಗ್ಯಾವು, ತುಂಬಬೇಕು ಅನ್ಕೊಂತ ಕುಂದ್ರೋದಾಗ್ಬಿಡುತ್ತೆ. ಇವತ್ತು ಹಂಗೆ ಆಗಿತ್ತು. ತಿಕ್ಕಿ ತೊಳೆದು ತುಂಬೇಕಂತೇಳಿ ವೇಟ್ ಮಾಡಾಕತ್ತಿದ್ದೆ. ಆದ್ರೂ ಸ್ವಲ್ಪ ಲೇಟಾಗಿನೇ ತುಂಬಾಕಂತೀನಿ ನೋಡ್ರಿ. ಅಂದ್ರೆ ತಾಮ್ರ ಭಾಂಡೆ ಯೂಸ್ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ ನೋಡ್ರಿ. ಎಷ್ಟೋ ತನಕ ತಿಕ್ಕಬೇಕವು, ಸ್ವಚ್ಛನೇ ಆಗಲ್ಲ. ತಿಕ್ಕಿ ಇಟ್ಬಿಟ್ರೂ ಈಗ ಅವಕ್ಕೆಲ್ಲ ಸ್ವಲ್ಪ ಜಲ್ದಿನೇ ಕಪ್ಪಾಗ್ಬಿಡ್ತಾವೆ. ಅಂದ್ರೂ ಅವಾಗವಾಗ ತಿಕ್ತಾನೆ ಇರಬೇಕು. ಫೈನಲಿ ತಿಕ್ಕಿ ತೊಳೆದ್ಬಿಟ್ಟು ತುಂಬಿ ಈ ರೀತಿ ಒರೆಸಿಡ್ಬೇಕು ರೀ. ನಾವು ಎಷ್ಟೇ ಒರೆಸಿಟ್ಬಿಟ್ರು ಮತ್ತು ನಾಳೆ ಹಾಗೆ ಆಗಿಬಿಟ್ಟಿರ್ತಾವೆ. ಏನು ಮಾಡೋಕ್ಕಾಗಂಗಿಲ್ಲ. ತಾಮ್ರ ಒಳಗೆ ನೀರು, ಬಾಂಡೆ ಒಳಗೆ ನೀರು ಕುಡಿಬೇಕಂತಾರೋ. ಅದಕ್ಕಾಗಿ ನಾನು ತುಂಬಿಟ್ಟಿದ್ರೆ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಅಂತೇಳಿ ಈ ರೀತಿ ನೀಟಾಗಿ ಒರೆಸಿಟ್ಬಿಟ್ರೆ 1-2-3 ದಿವಸ ತನಕ ಆದ್ರೂ ಕಲಿ ಬೀಳಂಗಿಲ್ಲ ರೀ. ಈಗ ಟೈಮ 5:30 ಆಗಿತ್ತು ನೋಡ್ರಿ. ನಾನು ಕಸ ಗುಡಿಸ್ಬಿಟ್ಟು ತಲೆ ಇಕ್ಕೊಂಡು ಮುಖ ತಕ್ಕೊಂಡು ಈಗ ಚಹಾ ಮಾಡ್ಕೊಂಡು ಕುಡಿಬೇಕಂತೇಳಿ ಚಾಕ ಇಡಾಕಂತೀನಿ ನೋಡ್ರಿ. ಅಂದ್ರೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಬೇಕಂತ ನೀರನ್ನು ಬಿಸಿ ಇಟ್ಬಿಟ್ಟು ಸ್ವಲ್ಪ ಬೆಲ್ಲ ಮತ್ತು ಕಾಫಿ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿ. ಬೆಳಿಗ್ಗೆ ಒಂದ್ಸಲ ಕಾಫಿ ಕುಡಿದಿದ್ದು, ಒಂದು ಉಂಡೆ ತಿಂದಿದ್ದು, ಇವಾಗ ಕಾಫಿ ಕುಡಿಯಾಕಂತೀನಿ ನೋಡ್ರಿ. ಅಂದರೆ ಉಪವಾಸ ಇದ್ಬಿಟ್ರೆ ಒಂದೊಂದ್ಸಲ ಸಾಬುದಾನಿ ಮಾಡ್ಕೊಂಡಿರ್ತೀನಿ, ಒಂದೊಂದ್ಸಲ ಮಾಡೋಕ್ಕೂ ಮನ್ಸು ಬರಲ್ಲ, ತಿನ್ನೋಕ್ಕೂ ಮನ್ಸು ಬರೋಂಗಿಲ್ಲ ರೀ. ಹಾಗಾಗಿ ಏನೂ ತಿಂದಿದ್ದಿಲ್ಲ ಇವತ್ತು. ಈಗ ಟೈಮ್ 5:30 ಆಗಿತ್ತು. ಸ್ವಲ್ಪ ಕಾಫಿ ಕುಡಿಬೇಕನ್ನಿಸ್ತು, ಹಂಗಾಗಿ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಏನಾದರೂ ಅಡುಗೆ ಮನೆಯೊಳಗೆ ಕೆಲಸ ಮಾಡೋ ಅಂತಾಗ ಹಾಡೋದು, ಇಲ್ಲಾಂದರೆ ಈ ರೀತಿ ಎಕ್ಸಸೈಸ್ ಮಾಡೋದು ಮಾಡ್ತಾ ಇದ್ದಾಗ ಯಾವುದೇ ರೀತಿ ಟೆನ್ಷನ್ ಅನ್ಸಂಗಿಲ್ಲ ರೀ. ಮತ್ತು ನಮ್ಮದು ಹೆಲ್ತ್ ಚಲೋ ಇರ್ತೈತಿ. ಅಂದರೆ ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತಾ ಇರೋದು, ಅದು ಉಳಿದಿದ್ದು ದೇವ್ರಿಗೆ ಬಿಡೋದು ಅಷ್ಟೇ ರೀ. ಅಂದರೆ ಸ್ವಲ್ಪ ಆದರೂ ಖುಷಿಯಾಗಿರೋಕೆ ಟ್ರೈ ಮಾಡೋದು. ಈಗಿದ್ರೆ ಕಾಫಿನೂ ರೆಡಿ ಮಾಡಿಕೊಂಡು ಹೊರಗಡೆ ಬಂದು ಕುಡಿಯಾಕಂತೀನಿ ನೋಡ್ರಿ. ಗುಬ್ಬಚ್ಚಿ ಕಾಳು ಹಾಕಿದ್ದೆ, ಅವನ್ನ ತಿನ್ನಾಕತ್ತಿದ್ದು. ನಾನಿದ್ರೆ ಈ ಕಡೆ ಆರಾಮ್ಸ್ರಿ ಕುಂತ್ಬಿಟ್ಟು ಪಕ್ಷಿ ಕಾಳು ತಿನ್ನೋದು ನೋಡ್ಕೊತ ಕಾಫಿ ಕುಡಿಯಾಕತ್ತಿದ್ದೆ ರೀ. ಮಸ್ತ್ ಅನ್ಸುತ್ತದ್ರಿ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನೋಡ್ಕೊತ ಇರಾಕ. ಎಷ್ಟು ಮಸ್ತಾಗೆ ಕಾಳು ತಿನ್ನಾಕಂತಿದ್ದು ನೋಡ್ರಿ. ಇವಾಗಿದ್ರೆ ಟೈಮ 6 ಗಂಟೆ ಆಗಿ ಹೋಗಿದ್ರೆ ಅಂದರೆ 6 ಗಂಟೆಗೆ ಒಂದು 20 ನಿಮಿಷ ಆಗಿತ್ತು ಅನ್ಸುತ್ತೆ. ಇನ್ನು ರಾತ್ರಿ ಊಟಕ್ಕೆ ಅಡುಗೆ ಮಾಡ್ಬೇಕಂತೇಳಿ ಮಾಡಾಕಂತೀನಿ ನೋಡ್ರಿ. ಅಂದರೆ ಜಾಸ್ತಿ ಏನು ಮಾಡೋಂಗಿಲ್ಲ, ಬರೀ ಕಿಚಡಿ ಮಾಡ್ಬೇಕಂತೇಳಿ ಇವತ್ತು ಆ ರೆಸಿಪಿನ ಶೇರ್ ಮಾಡ್ಕೊತೀನಿ. ಮೊನ್ನೆ ಮಾಡಿದಾಗ ರೆಸಿಪಿ ಶೇರ್ ಮಾಡ್ಕೋಬೇಕಿಲ್ರಿ ಅಕ್ಕ ಅಂತಂದಿದ್ರು ಒಬ್ರು ಸಿಸ್ಟರ್. ಹಾಗಾಗಿ ಸಿಂಪಲ್ಲಾಗಿರಿ, ರಾತ್ರಿ ಊಟಕ್ಕಂತೂ ಭಾಳ ಬೆಸ್ಟ್ ನೋಡ್ರಿ. ಮತ್ತು ಅಡುಗೆ ಮಾಡೋಕೆ ಮನಸ್ಸಿದ್ದಿತ್ತಿಲ್ಲ ಅಂದ್ರೆ ಈ ರೀತಿ ಪಟ್ ಅಂತೇಳಿ ಮಾಡಿಬಿಡ್ಬೋದು. ಅಂದರೆ ಬೆಳಗ್ಗೆ ಮಾಡಿದ್ದು ಚಪಾತಿ ಪಲ್ಯ ಇದ್ದ, ಹಾಗಾಗಿ ಜಾಸ್ತಿ ಮಾಡಿಬಿಟ್ರೆ ಖರ್ಚಾಗಂಗಿಲ್ಲ ಅಂತ ಬರೀ ರೈಸ್ ಅಷ್ಟೇ ಮಾಡಿಬಿಟ್ರೈತಂತ ಮಾಡಾಕಂತೀನಿ ನೋಡ್ರಿ. ಅಂದರೆ ಕಿಚಡಿ ಮಾಡಾಕತ್ತಿದ್ದು ಟೇಸ್ಟ್ನೂ ಇರುತ್ತೆ, ಮತ್ತು ಇದು ರಾತ್ರಿ ಊಟಕ್ಕಂತೂ ಬೆಸ್ಟ್ ರೀ. ಈಜಿಯಾಗಿ ಡೈಜೆಷನ್ ಆಗುತ್ತೆ.
ಈಗಿದ್ರೆ ನಾನು ಕಿಚಡಿ ಮಾಡೋಕ್ಕೆ ಒಂದು ಸಣ್ಣ ಬಟ್ಲಷ್ಟು ಅಕ್ಕಿ ರೀ, ಒಂದು ಬಟ್ಲಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ನೀವು ಬೇರೆ ಬೇಳೆ ಆದ್ರೂ ಹಾಕ್ಬೋದು, ಅಂದರೆ ತೊಗರಿ ಬೇಳೆ ಆದರೂ ಹಾಕ್ಬೋದು. ಇಲ್ಲಾಂದ್ರೆ ಅರ್ಧ ಬಟ್ಲು ತೊಗರಿ ಬೇಳೆ, ಅರ್ಧ ಬಟ್ಲು ಹೆಸರು ಬೇಳೆ ಆದರೂ ಹಾಕ್ಬೋದು. ಅಂದರೆ ನಿಮ್ಗೆ ಯಾವ ರೀತಿ ಇಷ್ಟ ಅಲ್ಲ ಆ ರೀತಿ ಮಾಡ್ಕೋಬೋದು. ಇಲ್ಲ ನಮಗೆ ಬ್ಯಾಳೆ ಸ್ವಲ್ಪ ಜಾಸ್ತಿ ಆಗುತ್ತಂದ್ರೆ ನೀವು ಒಂದು ಬಟ್ಲಷ್ಟು ಅಕ್ಕಿ, ಅರ್ಧ ಬಟ್ಲಷ್ಟು ಹೆಸರು ಬೇಳೆ ತೊಗೊಂಡ್ಬಿಟ್ಟಾದ್ರೂ ಮಾಡ್ಕೋಬೋದು. ಒಂದು ಬಟ್ಲೆ ಹೆಸರು ಬೇಳೆ ಮತ್ತು ಒಂದು ಬಟ್ಲ ಅಕ್ಕಿ ಹಾಕಿಬಿಟ್ರೆ ಇನ್ನಷ್ಟು ಟೇಸ್ಟ್ ಆಗುತ್ತೆ ರೀ. ಈಗಿದ್ರೆ ಒಂದು ಬಟ್ಲ ಅಕ್ಕಿ ಮತ್ತು ಒಂದು ಬಟ್ಲಷ್ಟು ಹೆಸರು ಬೇಳೆ ತೊಗೊಂಡ್ಬಿಟ್ಟು ಒಂದು 2-3 ಸಲ ಸ್ವಚ್ಛಗೆ ತೊಳ್ಕೊಬೇಕು ರೀ. ತೊಳೆದ್ಬಿಟ್ಟು ಇದಕ್ಕೆ ನಾವು ಒಂದು 10 ಬಟ್ಲಷ್ಟು ನೀರು ಹಾಕಬೇಕಾಗುತ್ತೆ. ನಾನು ಇದಕ್ಕೆ ರೇಷನ್ ಅಕ್ಕಿ ಯೂಸ್ ಮಾಡಿದ್ದೀನಿ, ಅಂದರೆ ಸೊಸೈಟಿ ಅಕ್ಕಿ ರೀ. ಸ್ವಲ್ಪ ಅದು ನೀರು ಜಾಸ್ತಿ ಹಿಡಿಯುತ್ತೆ, ಹಾಗಾಗಿ ಒಂದು 10 ಬಟ್ಲಷ್ಟು ನೀರು ಹಾಕಕ್ಕಂತೀನಿ. ಸ್ವಲ್ಪ ಅಳಸಾಕಿದ್ರೇ ಇದು ಟೇಸ್ಟ್ ಬರುತ್ತೆ ರೀ. ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಎಕ್ಸ್ಟ್ರಾ ನೀರು ಹಾಕಿಬಿಟ್ರೆ ಅದು ಟೇಸ್ಟ್ ಅನ್ಸಂಗಿಲ್ಲ. ಇವಾಗ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಬೇಕು. ನಾನು 1 ಬಟ್ಲ ಹೆಸರು ಬೇಳೆ ಮತ್ತು 1 ಬಟ್ಲ ಅಕ್ಕಿ ಏನು ತೊಗೊಂಡಿದ್ದೆ ಅಲ್ರಿ, ಅದೇ ಬಟ್ಟಲಿ 10 ಬಟ್ಲಷ್ಟು ನೀರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ರೀ. ಖಾರಕ್ಕೆ ಬೇಕಂದ್ರೆ ನೀವು ಮೆಣಸಿನ್ಕಾಯಿನ ಹಾಕ್ಬೋದು, ಇಲ್ಲ ಒಗ್ಗರಣೆಗೆ ಹಾಕ್ತೀನಿ ಅಂದರೂ ನಡೀತೈತ್ರಿ. ನಾನು ಇದ್ರೊಳಗನ್ನ ಒಂದು 4 ಮೆಣಸಿನ್ಕಾಯಿನ ಹಾಕಕ್ಕಂತೀನಿ ನೋಡಿರಿ. ಅಂದರೆ ಅನ್ನ ಕುದಿಯಮ್ದಾಗ ಎಲ್ಲನೂ ಖಾರ ಬಿಟ್ಬಿಡುತ್ತಲ್ಲ, ಅದಕ್ಕಾಗಿ ಜಾಸ್ತಿ ಖಾರ ಎಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು. ಕಿಚಡಿ ರೀ ಸ್ವಲ್ಪ ಲೈಟಾಗಿಯೇ ಇರಬೇಕು. ಕಾಳು ಮೆಣಸು ಬೇರೆ ಹಾಕ್ತೀವಲ್ರಿ, ಹಾಗಾಗಿ ಜಾಸ್ತಿ ಖಾರ ಅನಿಸುತ್ತೆ. ಅದಕ್ಕಾಗಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ರೆಡಿ ಮಾಡ್ಕೋಬೇಕು. ಈಗ ಮೆಣಸಿನ್ಕಾಯಿ, ಉಪ್ಪು, ಅರಿಶಿನ ಮತ್ತು ಒಂದು 10 ಬಟ್ಲಷ್ಟು ನೀರು ಹಾಕಿಬಿಟ್ಟು ಬೆನ್ಸಾಕಿಡ್ಬೇಕ್ರಿ. 4-5 ವಿಷಲ್ ಕೂಗಿಸ್ಬೇಕಾಗುತ್ತೆ. ಈ ಕಡೆ ಕುದಿಸಾಕಿಟ್ಬಿಟ್ಟು ಸ್ವಲ್ಪ ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಕೊತೀನಿ, ಮತ್ತು ಬೆಳ್ಳುಳ್ಳಿನೂ ಸುಲಿದು ಇಡ್ತೀನಿ. ಅಂದರೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ರೀ. ಒಗ್ಗರಣೆಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಬರೀ ನೀವು ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಹಿಂಗು ಹಾಕಿಬಿಟ್ರೂ ನಡೀತೈತ್ರಿ. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ. ರಾತ್ರಿ ಊಟಕ್ಕಂತೂ ಬೆಸ್ಟ್ ನೋಡಿರಿ ಇದು. ವಾರದಾಗ ಒಂದು ಸಲ ಮಾಡಿಕೊಡೋದು ನಮಗೂ ಕೆಲಸ ಈಸಿ ಆಗುತ್ತಲ್ಲ. ಮತ್ತು ಎಲ್ಲರೂ ಹೊರಗಡೆ ಹೋಗಿ ಬಂದಾಗ ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲಾರ್ದಾಗ ಈ ರೀತಿ ಮಾಡಿ ಕೊಡ್ಬೋದು. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತ್ರಿ. ನೀವು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿಬಿಟ್ಟು ನೋಡಿರಿ. ಅಂದರೆ ಸಣ್ಣ ಬಟ್ಟಲಿ 1 ಬಟ್ಲ ಅಕ್ಕಿ ಮತ್ತು 1 ಬಟ್ಲಷ್ಟು ಬೇಳೆ ತೊಗೊಂಡ್ಬಿಟ್ರೆ 4 ಜನ ಆರಾಮ್ಸ್ರಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಜಾಸ್ತಿ ಮಾಡಿಬಿಟ್ರೆ ಖರ್ಚಾಗಂಗಿಲ್ಲ ರೀ, ಇಷ್ಟ ರಗಡೆ ಆಗುತ್ತೆ. ಮೊನ್ನೆ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅಲ್ಲ, ಉಳಿದ್ಬಿಟ್ಟಿತ್ತು, ಬೆಳಿಗ್ಗೆ ಹಾಳಾಗ್ಬಿಡುತ್ತೆ ರೀ. ಅಂದರೆ ಜಾಸ್ತಿ ನೀರೆಲ್ಲ ಹಾಕಿಬಿಟ್ಟು ಮಾಡಿರ್ತೀವಲ್ಲ, ಹಾಗಾಗಿ ಎಷ್ಟು ಬೇಕಲ್ಲ ಅಷ್ಟೇ ರೆಡಿ ಮಾಡಿಕೊಂಡು ಬಿಸಿ ಬಿಸಿ ಊಟ ಮಾಡೋದು ಬೆಸ್ಟ್ ರೀ. ಈಗಿದ್ರೆ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಕಟ್ ಮಾಡಿದ್ದೆ ಉಳ್ಳಾಗಡ್ಡಿ ಹಾಕಕ್ಕಂತೀನಿ ನೋಡಿರಿ. ಉಳ್ಳಾಗಡ್ಡಿ ಇಷ್ಟ ಇದ್ರೆ ನೀವು ಬಳಸ್ಬೋದು, ಇಲ್ಲಿ ಇಷ್ಟ ಇಲ್ಲ ಅಂದರೆ ಬರೀ ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೋಬೋದು. ಅಂದರೆ ರಾತ್ರಿ ಊಟಕ್ಕೆ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ. ಟೇಸ್ಟ್ನೂ ಇರುತ್ತೆ ಮತ್ತು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಅಂದರೆ ಹೆವಿ ಅನ್ಸಂಗಿಲ್ಲ ರೀ. ಈಗ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತು ಹಾಕಿಬಿಟ್ಟು ಚಲೋತ್ನಾಗೆ ಉಳ್ಳಾಗಡ್ಡಿ ಮೆತ್ತಗೆ ಆಗೋ ಮಟ್ಟ ಹುರ್ಕೋಬೇಕು ರೀ. ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೋಡಿರಿ. ಈಗ ಫೈನಲಿ ಒಗ್ಗರಣೆನೂ ರೆಡಿ ಆಗೈತೆ ನೋಡಿರಿ. ಅರಿಶಿನ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ಒಗ್ಗರಣೆ ರೆಡಿ ಆಗುತ್ತೆ. ಈ ಕಡೆ ಬ್ಯಾಳಿ ಮತ್ತು ಅಕ್ಕಿ ಹಾಕಿಬಿಟ್ಟು ಬೆನ್ಸಾಕಿಟ್ಟಿದ್ದೆ ಅಂದರೆ ಅದನ್ನೂ ವಿಷಲ್ ಬಿಟ್ಟಿದ್ದ, ಹಾಗಾಗಿ ಅದನ್ನ ತೆಗೆದ್ಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಮಸ್ತಾಗಿರುವ ಕಿಚಡಿ ರೆಡಿ ಆಗುತ್ತೆ ನೋಡಿರಿ. ಖಂಡಿತ ಒಂದು ಸಲ ಟ್ರೈ ಮಾಡಿರಿ. ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿಬಿಟ್ಟು ನೋಡಿರಿ. ಯಾಕಂದರೆ ನಾನು ಹೇಳಿನತ್ತೇಳಿ ನೀವು ಜಾಸ್ತಿ ಮಾಡಿಬಿಟ್ಟು ಖರ್ಚಾಗ್ಲಿಕ್ಕಂದ್ರೆ ಬೈಕೊಳಕ್ಕೆ ಹೋಗಬೇಡ್ರಿ. ಯಾಕಂದರೆ ಕೆಲವೊಬ್ಬರಿಗೆ ಒಂದೊಂದು ಐಟಮ್ಸ್ ಇಷ್ಟ ಆಗ್ತಾವೆ, ಒಂದೊಂದು ಐಟಮ್ಸ್ ಇಷ್ಟ ಆಗಂಗಿಲ್ಲ. ಅದಕ್ಕಾಗಿ ಹೇಳಾಕತ್ತಿದ್ದು. ನಮಗೆ ಮಾತ್ರ ಇಷ್ಟ ಆಗುತ್ತೆ ನೋಡಿರಿ. ನನ್ನ ಮಕ್ಕಳಿಗೆ ಮತ್ತು ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೆ ಅಷ್ಟೊಂದೇನು ಇಷ್ಟ ಆಗಂಗಿಲ್ಲ, ಯಾಕಂದರೆ ಅವರಿಗೆ ಬರೀ ಕಾರ್ಬೇಳಿ ರೊಟ್ಟಿ, ಕಾರ್ಬೇಳಿ ಚಪಾತಿ ಜಾಸ್ತಿ ಇಷ್ಟ ಆಗುತ್ತೆ. ಅದಕ್ಕಾಗಿಯೇ ಹೇಳಾಕತ್ತಿದ್ದು. ಚಪಾತಿ ಪಲ್ಯ ಐತಂತೇಳಿ ನಾನು ನಮಗೆಲ್ಲ ಇಷ್ಟ ಆಗುತ್ತಂತ ಇದನ್ನ ರೆಡಿ ಮಾಡಿದ್ದು. ಅವ್ರು ಸ್ವಲ್ಪ ತಿಂತಾರೆ, ಜಾಸ್ತಿ ತಿನ್ನಂಗಿಲ್ಲ. ಅದಕ್ಕಾಗಿಯೇ ಹೇಳಿದ್ದು. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ ಅಂತೇಳಿ. ಅಂದರೆ ಜವಾರಿ ಮಂದಿಗೆ ಜಾಸ್ತಿ ಇಷ್ಟ ಆಗಂಗಿಲ್ಲ ರೀ. ಅವ್ರಿಗೆ ಏನಿದ್ರು ರೊಟ್ಟಿ, ಚಪಾತಿ ಇದ್ರೇ ಜಾಸ್ತಿ ಇಷ್ಟ ಆಗೋದು. ಫೈನಲಿ ಕಿಚಡಿನೂ ರೆಡಿ ಆಯ್ತು ನೋಡಿರಿ. ಮಸ್ತಾಗಿ ಬಿಸಿ ಬಿಸಿ ಕಿಚಡಿ, ತುಪ್ಪ, ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.